ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಈ ದಿನ ನಾವು ಆಗಸ್ಟ್ ತಿಂಗಳ ಕರ್ಕಾಟಕ ರಾಶಿಯವರ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಕೆಲವು ಪ್ರಮುಖ ಬದಲಾವಣೆಗಳು ಮತ್ತು ಹೊಸ ಅವಕಾಶಗಳು ತರ್ತಕ್ಕಂತಹ ಸಾಧ್ಯತೆಗಳಿವೆ. ತಾಳ್ಮೆ, ವಿವೇಕ ಮತ್ತು ಆತ್ಮವಿಶ್ವಾಸದಿಂದ ನಡೆದುಕೊಂಡರೆ ಅನೇಕ ಕ್ಷೇತ್ರಗಳಲ್ಲಿ ಉತ್ತಮವಾದಂತಹ ಫಲಗಳನ್ನು ಕಾಣಬಹುದು. ಈ ಆಗಸ್ಟ್ ತಿಂಗಳಲ್ಲಿ ಗ್ರಹಗಳ ಚಲನೆ ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತದೆ? ಉದ್ಯೋಗ, ವ್ಯಾಪಾರ, ಹಣಕಾಸು, ಶಿಕ್ಷಣ, ಆರೋಗ್ಯ, ದಾಂಪತ್ಯ, ಕುಟುಂಬ, ಆಧ್ಯಾತ್ಮಿಕತೆ ಹಾಗೂ ಯಾವ ಪರಿಹಾರಗಳನ್ನು ಮಾಡಿದರೆ ಉತ್ತಮ ಫಲಗಳನ್ನು ಪಡೆದುಕೊಳ್ಳಬಹುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೆ ತಪ್ಪದೇ ವೀಕ್ಷಿಸಿ, ಏಕೆಂದರೆ ಕೊನೆಯ ಭಾಗದಲ್ಲಿ ಈ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರು ತಪ್ಪದೇ ಮಾಡಬೇಕಾದಂತಹ ಸರಳ ಪರಿಹಾರಗಳು ಮತ್ತು ಶುಭ ದಿನಗಳ ಮಾಹಿತಿಯನ್ನು ತಿಳಿಸಲಿದ್ದೇನೆ. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ. ಆದ್ದರಿಂದಲೇ ಈ ರಾಶಿಯವರು ಸಾಮಾನ್ಯವಾಗಿ ಮೃದು ಸ್ವಭಾವದವರು, ಭಾವನಾತ್ಮಕ ಮನಸ್ಸಿನವರು ಹಾಗೂ ಕುಟುಂಬಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತಕ್ಕಂತಹವರು. ಈ ಕರ್ಕಾಟಕ ರಾಶಿ ಜಲರಾಶಿ. ಆಗಸ್ಟ್ ತಿಂಗಳಲ್ಲಿ ಗ್ರಹಗಳ ಸ್ಥಾನಬಲದ ಕಾರಣ ಕೆಲವು ಕ್ಷೇತ್ರಗಳಲ್ಲಿ ಯಶಸ್ಸು ದೊರೆಯುವಂತಹ ಸಾಧ್ಯತೆ ಇದ್ದರೂ ಸಹ ಕೆಲವು ಸಂದರ್ಭಗಳಲ್ಲಿ ತಾಳ್ಮೆ ಮತ್ತು ವಿವೇಕದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯವಾಗಿರ್ತದೆ. ಬನ್ನಿ ಈಗ ಕ್ಯಾಟಗಿರಿ ವೈಸ್ ನಿಮ್ಮ ಫಲಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಕುಟುಂಬ ಜೀವನವನ್ನು ನೋಡೋದಾದರೆ, ಕುಟುಂಬದ ವಿಷಯದಲ್ಲಿ ಈ ತಿಂಗಳು ಶುಭಕರವಾದಂತಹ ಬೆಳವಣಿಗೆಗಳು ಕಂಡುಬರುತ್ತವೆ. ಕುಟುಂಬ ಸದಸ್ಯರ ನಡುವೆ ಇದ್ದಂತಹ ಕೆಲವು ಭಿನ್ನಾಭಿಪ್ರಾಯಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ನಿಮ್ಮ ಹಿರಿಯರ ಸಲಹೆಯಿಂದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿರುತ್ತವೆ. ಮನೆಯಲ್ಲೊಂದು ಶುಭ ಕಾರ್ಯ, ಧಾರ್ಮಿಕ ಕಾರ್ಯಕ್ರಮ ಅಥವಾ ಬಂಧುಗಳ ಆಗಮನದಿಂದ ಕುಟುಂಬ ಮತ್ತು ಮನೆಯಲ್ಲಿ ಸಂತೋಷವಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ. ದೂರದಲ್ಲಿರ್ತಕ್ಕಂತಹ ಬಂಧುಗಳೊಂದಿಗೆ ಮತ್ತೆ ಉತ್ತಮ ಸಂಬಂಧಗಳು ಬೆಳೆಯುತ್ತವೆ. ಆದರೆ ತಿಂಗಳ ಮಧ್ಯಭಾಗದಲ್ಲಿ ಸಣ್ಣ ವಿಷಯವನ್ನು ದೊಡ್ಡದಾಗಿ ಮಾಡಿಕೊಳ್ಳದೆ ಶಾಂತವಾಗಿ ಮಾತನಾಡುವುದು ಉತ್ತಮ. ನಿಮ್ಮ ಮಾತುಗಳಲ್ಲಿ ಮೃದುತ್ವ ಇದ್ದರೆ ರಿಲೇಷನ್ಶಿಪ್ ಇನ್ನಷ್ಟು ಗಟ್ಟಿಯಾಗತ್ತೆ. ಇನ್ನು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಆಗಸ್ಟ್ ತಿಂಗಳು ಹೊಸ ಅವಕಾಶಗಳನ್ನು ತರ್ತದೆ. ಈ ಸಮಯ ನಿಮ್ಮ ಎಫರ್ಟ್ಸ್ ಯಾವುದೂ ಸಹ ವ್ಯರ್ಥವಾಗೋದಿಲ್ಲ. ನಿಮ್ಮ ಪರಿಶ್ರಮವನ್ನು ಮೇಲಾಧಿಕಾರಿಗಳು ಗಮನಿಸುವಂತಹ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳು ಸಿಗಲಿವೆ. ಕೆಲವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಅಥವಾ ಸ್ಯಾಲರಿ ಹೆಚ್ಚಾಗ್ತಕ್ಕಂತಹ ಕುರಿತು ಉತ್ತಮವಾದಂತಹ ಸುದ್ದಿಯೂ ಸಹ ಬರಲಿದೆ. ಇನ್ನು ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರತಕ್ಕಂತಹ ನಿರುದ್ಯೋಗಿಗಳಿಗೆ ಆಶಾದಾಯಕವಾದಂತಹ ಬೆಳವಣಿಗೆಗಳು ಕಂಡುಬರ್ತವೆ. ಈ ಆಗಸ್ಟ್ ತಿಂಗಳಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯುವಂತಹ ಅವಕಾಶಗಳು ಹೆಚ್ಚಾಗಿವೆ. ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರು ತಮ್ಮ ಕೊಲೀಗ್ಸ್ ಅಂದರೆ ತಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮವಾದಂತಹ ಹೊಂದಾಣಿಕೆಯನ್ನು ಬೆಳೆಸಿಕೊಳ್ಳಬೇಕು. ಈ ತಿಂಗಳ ಕೊನೆಯ ವಾರದಲ್ಲಿ ಮುಖ್ಯವಾದಂತಹ ದಾಖಲೆಗಳು ಅಥವಾ ಕೆಲಸಗಳನ್ನು ಪರಿಶೀಲಿಸಿದ ನಂತರವೇ ಮುಂದಿನ ಅಧಿಕಾರಿಗೆ ಸಲ್ಲಿಸುವುದು ಉತ್ತಮ. ದಾಖಲೆಗಳು ಮತ್ತು ಮುಖ್ಯವಾದಂತಹ ಕೆಲಸಗಳಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸುವುದು ಉತ್ತಮ ಅಂತ ಹೇಳ್ತೇನೆ. ಇನ್ನು ವ್ಯಾಪಾರ, ಬಿಸ್ನೆಸ್ ಮಾಡುವವರ ಫಲಗಳನ್ನು ನೋಡೋದಾದರೆ, ವ್ಯಾಪಾರಸ್ಥರಿಗೆ ಈ ತಿಂಗಳು ನಿಧಾನಗತಿಯ ಬೆಳವಣಿಗೆ ಕಂಡುಬಂದರೂ ಸಹ ಲಾಭದ ಅವಕಾಶಗಳು ಕಡಿಮೆಯಾಗೋದಿಲ್ಲ. ಹೊಸ ಗ್ರಾಹಕರ ಪರಿಚಯವಾಗುತ್ತವೆ. ಹಾಗೆ ಈ ಹಿಂದೆ ನಿಂತು ಹೋಗಿರ್ತಕ್ಕಂತಹ ಹಳೆಯ ಬಾಕಿ ಹಣ ವಸೂಲಿಯಾಗತಕ್ಕಂತಹ ಅವಕಾಶಗಳು ಸಹ ಇವೆ. ಹೊಸ ವ್ಯವಹಾರ ಆರಂಭಿಸಲು ತಾವು ಯೋಚನೆ ಮಾಡ್ತಾ ಇದ್ದರೆ ನಿಮ್ಮ ಸ್ನೇಹಿತರಿರಬಹುದು ಅಥವಾ ಅನುಭವಿಗಳ ಸಲಹೆ ಪಡೆದು ಮುಂದುವರಿತಕ್ಕಂತಹದ್ದು ಉತ್ತಮ. ಪಾರ್ಟ್ನರ್ಶಿಪ್ನೊಂದಿಗೆ ವ್ಯವಹಾರ ನಡೆಸ್ತಕ್ಕಂಥವ್ರು ಅಂದರೆ ಯಾರಾದರೆ ನಿಮ್ಮ ವ್ಯಾಪಾರದಲ್ಲಿ ಪಾರ್ಟ್ನರ್ನ ಜೊತೆಯಲ್ಲಿ ವ್ಯವಹಾರ ಮಾಡ್ತಿದ್ದೀರಿ,
ಎಲ್ಲ ನಿರ್ಧಾರಗಳನ್ನು ಸ್ಪಷ್ಟವಾಗಿ ದಾಖಲಿಸಿಕೊಂಡರೆ ಮುಂದಿನ ದಿನಗಳಲ್ಲಿ ಗೊಂದಲಗಳು ತಪ್ಪುತ್ತವೆ. ಇನ್ನು ಆಗಸ್ಟ್ ತಿಂಗಳಲ್ಲಿ ಈ ಕಟಕ ರಾಶಿಯವರ ಹಣಕಾಸು ಮತ್ತು ಆರ್ಥಿಕ ವಿಚಾರವನ್ನು ತಿಳಿಯುವುದಾದರೆ ಆದಾಯದಲ್ಲಿ ಹೆಚ್ಚಿನ ಸುಧಾರಣೆ ಕಂಡುಬರ್ತದೆ. ಆದಾಯ ಹೆಚ್ಚಾಗುತ್ತೆ. ಅನಿರೀಕ್ಷಿತವಾದಂತಹ ಹಣ ಬರ್ತಕ್ಕಂತಹ ಅವಕಾಶವಿದ್ದರೂ ಸಹ ಅದೇ ರೀತಿ ಅನಿರೀಕ್ಷಿತವಾದ ಖರ್ಚುಗಳು ಸಹ ಎದುರಾಗಬಹುದು. ವಾಹನ, ಮನೆ, ಕುಟುಂಬ ಅಗತ್ಯಗಳಿಗಾಗಿ ಹಣ ಖರ್ಚಾಗ್ತಕ್ಕಂತಹ ಸಾಧ್ಯತೆ ಇದೆ. ಹಾಗೆ ಈ ತಿಂಗಳಲ್ಲಿ ಯಾರಿಗಾದರೂ ಸಾಲ ನೀಡುವಾಗ ಅಥವಾ ದೊಡ್ಡ ಮೊತ್ತದಲ್ಲಿ ಎಲ್ಲಾದರೂ ಇನ್ವೆಸ್ಟ್ ಮಾಡುವಾಗ ಹೆಚ್ಚಿನ ಜಾಗ್ರತೆಯನ್ನು ವಹಿಸುವುದು ಉತ್ತಮ. ಉಳಿತಾಯಕ್ಕೆ ಮೊದಲ ಆದ್ಯತೆ ನೀಡಿದರೆ ಮುಂದಿನ ತಿಂಗಳುಗಳಲ್ಲಿ ನೀವು ಉತ್ತಮವಾದಂತಹ ಆರ್ಥಿಕ ಸ್ಥಿರತೆಯನ್ನು ಕಾಣಬಹುದು. ಇನ್ನು ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ಫಲಗಳನ್ನು ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಇದು ಪರಿಶ್ರಮಕ್ಕೆ ತಕ್ಕ ಫಲ ನೀಡ್ತಕ್ಕಂತಹ ತಿಂಗಳು. ಅಂದರೆ ಏಕಾಗ್ರತೆಯಿಂದ ಓದಿದರೆ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಬಹುದು. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸಿದ್ಧತೆ ನಡೆಸ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳು ಸಮಯ ವ್ಯರ್ಥ ಮಾಡದೆ ಪ್ರತಿದಿನ ಒಂದು ಯೋಜನೆಯಂತೆ ಅಭ್ಯಾಸ ಮಾಡೋದರಿಂದ ನೀವು ನಿಮ್ಮ ಗುರಿಯನ್ನು ಸಾಧಿಸಲು ಅನುಕೂಲವಾಗುತ್ತದೆ. ಹಾಗೆ ಶಿಕ್ಷಕರ ಮತ್ತು ತಂದೆ ತಾಯಿಯರ ಮಾರ್ಗದರ್ಶನವನ್ನು ಗೌರವಿಸಿ ಅವುಗಳನ್ನು ಅನುಸರಿಸಿದರೆ ಉತ್ತಮವಾದಂತಹ ಪ್ರಗತಿಯನ್ನು ಕಾಣಬಹುದು. ಇನ್ನು ಪ್ರೀತಿ ಮತ್ತು ದಾಂಪತ್ಯ ಜೀವನ ಹೇಗಿದೆ ಅಂದರೆ ವಿವಾಹಿತರಿಗೆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ನಂಬಿಕೆ, ಗೌರವ ಹೆಚ್ಚಾಗುತ್ತೆ. ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ತಕ್ಕಂತಹ ಮನೋಭಾವ ಹೆಚ್ಚಾಗುತ್ತೆ. ಈ ಸಮಯ ನೀವು ನಿಮ್ಮ ಕುಟುಂಬದೊಂದಿಗೆ ಹೆಚ್ಚಿನ ಸಮಯ ಕಳೆಯಲು ಇಷ್ಟವನ್ನು ಪಡ್ತೀರಿ. ಅದೇ ರೀತಿ ಕುಟುಂಬದೊಂದಿಗೆ ಹೆಚ್ಚಿನ ಸಮಯ ಕಳೆಯಲು ಅವಕಾಶವೂ ಸಹ ಸಿಗುತ್ತೆ. ಅವಿವಾಹಿತರಿಗೆ ಉತ್ತಮವಾದ ವಿವಾಹ ಪ್ರಸ್ತಾಪಗಳು ಬರ್ತಕ್ಕಂತಹ ಸಾಧ್ಯತೆಗಳಿವೆ. ಈ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ವಿವಾಹ ಪ್ರಯತ್ನಗಳು ಯಶಸ್ವಿಯಾಗಿ ವಿವಾಹ ಯೋಗ ಕೂಡಿ ಬರ್ತಕ್ಕಂತಹ ಅವಕಾಶಗಳು ಬಲವಾಗಿರುತ್ತವೆ. ಇನ್ನು ಪ್ರೇಮಿಗಳು, ಪ್ರೀತಿಯಲ್ಲಿರ್ತಕ್ಕಂತಹವರು ಭಾವೋದ್ವೇಗದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಪರಸ್ಪರ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದು ಉತ್ತಮ. ಇನ್ನು ಹೆಲ್ತ್ ಅಂದರೆ ಆರೋಗ್ಯದ ವಿಷಯದಲ್ಲಿ ಈ ಕಟಕ ರಾಶಿಯವರು ಈ ಆಗಸ್ಟ್ ತಿಂಗಳಲ್ಲಿ ಆರೋಗ್ಯದ ವಿಷಯದಲ್ಲಿ ಸಾಮಾನ್ಯವಾಗಿ ಉತ್ತಮವಾದಂತಹ ಸ್ಥಿತಿ ಕಂಡುಬಂದರೂ ಸಹ ಆಹಾರ ಸೇವನೆ ಕ್ರಮದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಸಮಯಕ್ಕೆ ಸರಿಯಾಗಿ ಊಟ, ಸಮಯಕ್ಕೆ ಸರಿಯಾಗಿ ನಿದ್ರಿಸುವುದು, ಹಾಗೆ ಸಾಕಷ್ಟು ನೀರು ಕುಡಿಯುವುದು, ಅಂದರೆ ಸಮರ್ಪಕವಾದಂತಹ ನಿದ್ರೆ ಬಹಳ ಮುಖ್ಯ. ಇನ್ನು ಈ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಆಧ್ಯಾತ್ಮಿಕವಾಗಿ ಬಹಳ ಅನುಕೂಲವಾಗಿದೆ. ದೇವಾಲಯಗಳಿಗೆ ಭೇಟಿ ನೀಡತಕ್ಕಂತಹದ್ದು, ಗುರುಗಳ ಆಶೀರ್ವಾದ ಪಡೆಯುವುದು ಹಾಗೂ ದಾನ ಧರ್ಮ ಮಾಡೋದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಪ್ರತಿ ಸೋಮವಾರ ಶಿವನ ಆರಾಧನೆ ಹಾಗೂ ದುರ್ಗಾದೇವಿಯ ಪೂಜೆ ಮಾಡಿದರೆ ಶುಭ ಫಲಗಳು ಹೆಚ್ಚಾಗುತ್ತವೆ. ಇನ್ನು ಈ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಶುಭ ದಿನಗಳೆಂದರೆ ಈ ತಿಂಗಳಲ್ಲಿ ಸೋಮವಾರ, ಗುರುವಾರ ಮತ್ತು ಶುಕ್ರವಾರ ಅನುಕೂಲಕರವಾದಂತಹ ಶುಭ ದಿನಗಳು ಅಂತ ಹೇಳಬಹುದು. ಹಾಗೆ ಅದೃಷ್ಟದ ಬಣ್ಣ ಬಿಳಿ ಮತ್ತು ತಿಳಿ ಹಸಿರು. ಅದೃಷ್ಟದ ಸಂಖ್ಯೆಗಳು 2, 7 ಮತ್ತು 9. ಇನ್ನು ಮುಖ್ಯವಾಗಿ ಈ ಆಗಸ್ಟ್ ತಿಂಗಳಲ್ಲಿ ಕಟಕ ರಾಶಿಯವರು ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಹಾಲು ಮತ್ತು ನೀರಿನಿಂದ ಅಭಿಷೇಕ ಮಾಡುವುದು ಮತ್ತು ದುರ್ಗಾದೇವಿಗೆ ಕುಂಕುಮ ಮತ್ತು ಕೆಂಪು ಹೂಗಳನ್ನು ಅರ್ಪಿಸುವುದು, ಪ್ರತಿದಿನ ಅಥವಾ ಸಾಧ್ಯವಾದಷ್ಟು ದಿನಗಳು ಓಂ ನಮೋ ಕಾಳಿಕಾಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು, ಹಾಗೆ ನಿಮ್ಮ ರಾಶ್ಯಾಧಿಪತಿ ಚಂದ್ರನ ಅನುಗ್ರಹಕ್ಕಾಗಿ ಸೋಮವಾರ ಬಡವರಿಗೆ ಅನ್ನದಾನ ಮಾಡಿದರೆ ಶುಭ ಫಲಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿರುತ್ತವೆ. ಟೋಟಲಿ ನೋಡೋದಾದರೆ ಈ ಆಗಸ್ಟ್ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀಡ್ತಕ್ಕಂತಹ ತಿಂಗಳು ಅಂತ ಹೇಳಬಹುದು. ತಾಳ್ಮೆ, ಶಿಸ್ತು ಮತ್ತು ಭಗವಂತನ ಮೇಲೆ ಭಕ್ತಿಯನ್ನು ಉಳಿಸಿಕೊಂಡ್ರೆ ಅನೇಕ ಅಡೆತಡೆಗಳು ದೂರವಾಗಿ ಹೊಸ ಅವಕಾಶಗಳ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ವೀಕ್ಷಕರೇ,
ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಜ್ಯೋತಿಷ್ಯ ಮಾಹಿತಿ, ಆಧ್ಯಾತ್ಮಿಕ ವಿಡಿಯೋಗಳು ಹಾಗೂ ಪರಿಹಾರಗಳನ್ನು ನೀವು ಮೊದಲು ಪಡೆಯಲು ಬೆಲ್ ಐಕನ್ ಒತ್ತುವುದನ್ನು ಮರೆಯಬೇಡಿ. ಜೈ ಶ್ರೀ ಅಂಬಾ ಭವಾನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.